ಭಾಳಷ್ಟು ಜನಕ್ಕೆ ಈ ಒಂದು ಈ ಧನುರ್ಮಾಸದಲ್ಲಿ ಅಂದುಕೊಂಡಂತಹ ಒಂದು ಕೆಲಸ, ನೀವೇನೋ ಅಂದ್ಕೊಂಡು ಕೆಲಸ ಮತ್ತು ಇಷ್ಟಾರ್ಥ ಸಿದ್ಧಿಗಳು ಆಗಬೇಕು, ಚೆನ್ನಾಗಾಗಬೇಕು ಅಂತಂದರೆ ಈ ಒಂದು ಪ್ರಭಾವಶಾಲಿಯಾದಂಥ ಒಂದು ಮಂತ್ರವನ್ನು ಜಪ ಮಾಡಬೇಕು. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮೇಷ್ಟ ಪತ್ನಿ ಚಿದ್ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ. ಮೊದಲನೇದಾಗಿ ಯಾವೊಂದು ಮುದ್ರೆ ಮಾಡಿದ್ರೆ ಏನೇನು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ನಾವು ತಿಳ್ಕೊಂಡ. ಮೂರ್ಛೆ ಭಾಳ ಚೆನ್ನಾಗಿ ಅಂತಂದರೆ ಮೂರ್ಛೆ ರೋಗ ಇರುತ್ತೆ. ಆ ಮೂರ್ಛೆ ರೋಗ ಇತ್ತು ಅಂತವರು ಯಾವೊಂದು ಮುದ್ರೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ, ಸರಿ ಹೋಗುತ್ತೆ ಅಂತಂದರೆ ವರ್ಣ ಮುದ್ರೆ, ಹೆಬ್ಬೆರಳು ಪ್ಲಸ್ ಕಿರುಬೆರಳು. ಈ ಬೆರಳು ಮತ್ತು ಕಿರುಬೆರಳು ಮಿಕ್ಕ 3 ಬೆರಳುಗಳು ನೇರವಾಗಿರುವಂಥ ಎಚ್ಚರ ವಹಿಸಿದರೆ ಸಾಕು. ಇದನ್ನು ಮಾಡೋದ್ರಿಂದ ಮೂರ್ಛೆ ರೋಗ ನಿವಾರಣೆ ಆಗುತ್ತೆ. ಎಷ್ಟು ನಿಮಿಷ ಮಾಡಬೇಕು ಅಂದರೆ 15 ನಿಮಿಷಗಳ ಕಾಲ ಈ ಒಂದು ಮುದ್ರೆಯನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ. ತುಂಬ ರೀತಿಯಂಥ ಸಮಸ್ಯೆಗಳು ಗುಣ ಆಗುತ್ತೆ. ಜೊತೆಗೆ ಅಂತ ಮೂರ್ಛೆ ರೋಗ ಎಸ್ಪೆಷಲಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಹೆಬ್ಬೆರಳು ಮತ್ತು ಕಿರುಬೆರಳು ತಾಗಿಸಿ ಮೂರ್ಛೆ ರೋಗ ನಿವಾರಣೆ ಆಗುತ್ತೆ. ಗೊತ್ತಲ್ಲ. ಇನ್ನು ಭಾಳಷ್ಟು ಜನಗಳಿಗೆ ಏನಂತಂದರೆ ಬರಬೇಕಾಗಿರೋ ದುಡ್ಡು ಬರ್ತಾರಲ್ಲ, ಕೊಡೋರಿಗೆ ಕೊಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿರುತ್ತೆ. ಯಾವುದೇ ರೀತಿಯಂಥ ಒಂದು ಸಾಲ ಬಾಧೆಗಳಿತ್ತು ಅಂತಂದರೆ, ಮತ್ತು ಮಕ್ಕಳಿಗೆ ಮದುವೆ ಮಾಡೋಕ್ಕಾಗ್ತಿರಲ್ಲ ದುಡ್ಡಿನ ಸಮಸ್ಯೆಯಿಂದ, ಒಂದು ಓದ್ಸೋಕ್ಕಾಗಿರಲ್ಲ, ಅಥವಾ ಮನೆ ಕಟ್ಟೋಕ್ಕಾಗಿರಲ್ಲ, ಸೈಟ್ ಇರುತ್ತೆ ಮನೆ ಕಟ್ಟ, ಅಥವಾ ಸೈಟೇ ತೊಗೊಳಕ್ಕಾಗ್ತಾಯಿಲ್ಲ, ಮತ್ತು ಸಾಲಗಾರ ಬಂದು ಹಿಂಸೆ ಕೊಡ್ತಾಯಿದ್ದಾರೆ, ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕಿದರೆ ಆ ಬಿಸ್ನೆಸ್ ಸಕ್ಸಸ್ ಆಗ್ತಾಯಿಲ್ಲ ಅಂತಂದರೆ, ಯಾವುದೇ ರೀತಿಯಂಥ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ, ಸಾಲ ಬಾಧೆಗಳಿತ್ತು ಅಂತಂದರೆ, ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡಿ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರದಿಂದ ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಹಣಕಾಸಿನ ಸಮಸ್ಯೆ ಅಂದರೆ ಹಣಕಾಸಿನ ಎಲ್ಲ ರೀತಿಯಂಥ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. 100ಕ್ಕೆ 100% ಇದು ಸತ್ಯ. ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಆಗ್ತಾಯಿದೆ, ಇನ್ನು ಮುಂದೆ ಆಗುತ್ತೆ ಕೂಡ. ಅದಕ್ಕೋಸ್ಕರ ನೀವೇನಂತೆ ಅಷ್ಟಲಕ್ಷ್ಮಿ ಯಂತ್ರವನ್ನು, ಇದು ಕರ್ಮ ಕಳೆದಿದ್ದರೆ ಮಾತ್ರ ತೆಗೆದುಕೊಂಡು ಹೋಗೋಕ್ಕಾಗೋದು. ಇದನ್ನು ಕೊರೆಯಲ್ಲಿ ಕಳಿಸೋಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ಭೇಟಿಯಾಗಿ ನನ್ನ ಬಂದು ತೆಗೆದುಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಅವ್ರನ್ನ ನಾನು ಕೊಟ್ಟು ಕಳಿಸ್ತೀನಿ, ಅವ್ರು ನೇರವಾಗಿ ನಿಮಗೆ ತಂದು ಕೊಡ್ತಾರೆ. ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಗೊತ್ತಲ್ಲ. ಅವರು ಬಂದು ಬೇಕಾದ್ರೆ 2-3 ದಿನ ಇರಲಿ, ಬಟ್ ಅಂದರೆ ನಿಮ್ಮ ಕೈಗೆ ಡೈರೆಕ್ಟಾಗಿ ಕೊಡ್ತಾರೆ. 2-3 ಕೈಗೆ ಬದಲಾವಣೆ ಮಾಡಲ್ಲ. ಗೊತ್ತಲ್ಲ. ಎಷ್ಟೊಂದು ಜನ ತುಂಬ ದೂರದಿಂದ ಬಂದಿರ್ತಾರೆ, ಇಲ್ಲಿರ್ತಾರೆ, ತೊಗೊಂಡು ಹೋಗ್ತಾರೆ, ಆಮೇಲೆ ಇನ್ನೊಂದು 2 ಕಡೆ ಉಳ್ಕೋತಾರೆ. ಅದೆಲ್ಲ ಏನು ತೊಂದಿಲ್ಲ. ನೇರವಾಗಿ ಬಂದು ಅದು ಒಂದು ಅವ್ರು ಕೊಟ್ಟರೆ ಅವರು ನಿಮ್ಮ ಕೈಗೆ ಕೊಡ್ತಾರೆ. ಅವು ಒಂದೇ ಕೈ ಬದಲಾವಣೆ ಆಗುತ್ತೆ, ನಿಮಗೇನು ತೊಂದರೆ ಆಗೋಲ್ಲ, ನಿಮಗೆ ಅದು ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಒಳ್ಳೆಯದಾಗುತ್ತೆ, ಆಗಲೇಬೇಕು. ಗೊತ್ತಲ್ಲ, ಇದು ಸತ್ಯ. ಗೊತ್ತಲ್ಲ. ಒಂದು ಎರಡನೇದು ಏನಂತಂದರೆ ಜೀವನದ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಜೀವನದ ಸಮಸ್ಯೆ ಅಂತಂದರೆ ಗಂಡ ಹೆಂಡತಿ ದಾಂಪತ್ಯದ ಸಮಸ್ಯೆ, ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಇತ್ತು ಅಂದರೆ, ಆಮೇಲೆ ಭಾಳಷ್ಟು ಜನಗೆ ಶತ್ರು ಬಾಧೆಗಳು, ಎಲ್ಲ ಆಫೀಸಲ್ಲಿ ಹೋದ್ರು, ಕೆಲಸ ಮನೇಲಿ ಹೋದ ಅಕ್ಕಪಕ್ಕದಲ್ಲೂ ಶತ್ರು ಬಾಧೆ, ಈ ಥರದ ಯಾವುದೇ ರೀತಿಯ ಶತ್ರು ಬಾಧೆಗಳಿತ್ತು ಅಂತಂದರೂ ಕೂಡ ಅದು ನಿವಾರಣೆ ಆಗುತ್ತದೆ. ಜೊತೆಗೇನು ಅಂತಂದರೆ, ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಅಂತ ಅದು ನನ್ನ ತಲೆ ಚೆನ್ನಾಗಿ ಓಡುತ್ತೆ ಅಂತಂದರೆ, ರೈಟ್ ಡಿಸಿಷನ್ನು ರೈಟ್ ಟೈಮಲ್ಲಿ ತೊಗೋತೀರಾ. ಎಷ್ಟೊಂದು ಜನ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಟ್ಟಿರ್ತಾರೆ. ಆದರೆ ಇದು ಆಜ್ಞಾಚಕ್ರ ಆಕ್ಟಿವೇಶನ್ ಆಗಿ ನಿಮಗೇನಾಗ್ತದೆ, ಬುದ್ಧಿ ಚೆನ್ನಾಗಿ ಓಡಿ ಯಾವ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಕುಂಡಲಿನಿ ತಂತ್ರವನ್ನು ಮತ್ತು ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ. ಗೊತ್ತಲ್ಲ. ಅದಕ್ಕೋಸ್ಕರ ನೀವು ಅಟೆಂಡ್ ಮಾಡಿ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಇದು ಕರ್ಮಗಳ ಕಡೆ ಭಾಳಷ್ಟು ಜನ ಜ್ಯೋತಿಷಿಗಳು ಹೇಳ್ತಾರೆ, ನೀವು ಕರ್ಮಗಳು ಕಳೆದೇ ನಿಮ್ಮ ಯಾವ ಪರಿಹಾರ ವರ್ಕ್ ಆಗಲ್ಲ ಅಂತ. ಅದೇ ರೀತಿ ನೀವು ಇದು ಕರ್ಮಗಳು ಕಳೆಯುವಂಥದ್ದು, ಈ ಮಾದರೆ ಕರ್ಮಗಳು ಕಳೆಯೋದಕ್ಕಂತ ಒಂದು ಕಾನ್ಸೆಪ್ಟ್. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಮುಂದೆ ಬರದಿರೋಂಥ ರೀತಿ ತಡೆಯೋದಕ್ಕೆ, ಮತ್ತು ಈ ನಿಮಗೆ ಸಂಬಂಧಪಟ್ಟಂಥ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸು ಫ್ರೆಂಡ್ಸು ಮಕ್ಕಳು ಅವ್ರಿಗೇನಾದ್ರು ತೊಂದರೆ ಅನುಭವಿಸ್ತಾ ಇದ್ದಾರೆ, ನೀವು ಇದನ್ನು ಮಾಡಿ ಅವ್ರಿಗೆ ಅರ್ಪಣೆ ಮಾಡ್ತಂದರೆ ಅವರಿಗೆ ಕರ್ಮಗಳು ಕಳೆದವ್ರು ತುಂಬ ಚೆನ್ನಾಗಿ ನೀವು ಅಂದ್ಕೊಂಡ ರೀತಿ ಮುಂದೆ ಬರ್ತಾರೆ. ಅವರ ಸಮಸ್ಯೆಗಳು ಬಗೆಹರಿಸ್ಕೋತಾರೆ, ಬಗೆಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ
ನೀವು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಮತ್ತು ಆರೋಗ್ಯದ ಮತ್ತು ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರ, ಮತ್ತು ಇನ್ನು ಆರೋಗ್ಯದ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಮುದ್ರಾಯೋಗವನ್ನು ನಿಮಗೆ ಹೇಳ್ಕೊಡ್ತೀವಿ. 2 ದಿನದ ಕ್ಲಾಸಿರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ. ಈ ಇದನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಅಲ್ಲ. ಈ ಒಂದು ಮುದ್ರಾಯೋಗ, ಈ ಒಂದು ಮುದ್ರೆಯಲ್ಲಿ ಏನಂತಂದರೆ BP ಮತ್ತು ಶುಗರ್ 2-3 ದಿನ ನಾರ್ಮಲ್ ಬರುತ್ತೆ. 10 ದಿನದ ಒಳಗಡೆ ನಿಮಗೆ ಅಸ್ತಮ ಕಂಟ್ರೋಲ್ ಬರುತ್ತೆ. 7 ದಿನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು 20-21 ದಿನದ ಒಳಗಡೆ ನಿಮಗೇನಾಗುತ್ತೆ ಅಂತಂದರೆ ಪೈಲ್ಸ್ ಪಿಸ್ತುಲ ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ. ಮತ್ತು 30 ದಿನದ ಒಳಗಡೆ ಆರ್ಥರೈಟಿಸು, ರೆಮಟಾಯ್ಡ್, ಸರ್ವಿಕಲ್ ಸ್ಪಾಂಡೈಟಿಸು, ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಹಿಂಡಿ ನೋವು ನಿವಾರಣೆ ಆಗುತ್ತೆ. ಮತ್ತು ಸ್ಕಿನ್ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ 1 ದಿನದ ಒಳಗಡೆ. ಮತ್ತು ಸಯಾಟಿಕಾ ಪ್ರಾಬ್ಲಮ್ಮು, ಮತ್ತು ಮೈಗ್ರೇನು, ಮತ್ತು ಡಿಪ್ರೆಷನ್ಗಳು ಕ್ಯೂರ್ ಆಗ್ತಾ ಬರುತ್ತೆ. ಅದೆಲ್ಲ ಡಿಪ್ರೆಷನ್ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತು ಭಾಳಷ್ಟು ಥೈರಾಯ್ಡ್ ಮತ್ತು ಟಾನ್ಸಿಲ್ಸ್ ಇರುತ್ತೆ, ಅದು 1.5-2 ತಿಂಗಳ ಒಳಗಡೆ ನಿವಾರಣೆ ಆಗ್ತಾ ಬರುತ್ತೆ. ಅದು ಮೈಗ್ರೇನು, ಯಾವುದೇ ರೀತಿಯಂಥ ಸಮಸ್ಯೆ ಇದ್ದರೂ ಕೂಡ ಡ್ರಗ್ಲೆಸ್ ಥೆರಪಿ ಇದು. ಇದನ್ನು ಮಾಡೋದ್ರಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಅಳವಡಿಸಿ, ಜೀವನದ ಒಂದು ಸಮಸ್ಯೆಗೆ ಕುಂಡಲಿ ತಂತ್ರ, ಮತ್ತು ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗವನ್ನು ಮಾಡಿ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ. ಬೇರೆಯವರು ಕೂಡ ನೀವು ಟೀಚ್ ಮಾಡ್ಬೋದು. ಆ ಥರ ಟೀಚ್ ಮಾಡಿ ಅವರ ಒಂದು ಸಮಸ್ಯೆನೂ ಕೂಡ ಬಗೆಹರಿಸ್ಕೋಬೋದು. ಅದಕ್ಕೋಸ್ಕರ ನೀವು ಮಾಡಿ ಯಾವುದೇ ರೀತಿಯಂಥ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಲೇಬೇಕು. ಮಾಡಿಕೊಡಿ. ಇನ್ನು ನೀವು ಭಾಳಷ್ಟು ಜನಕ್ಕೆ ಈ ಧನುರ್ಮಾಸದಲ್ಲಿ ಅಂದುಕೊಂಡಂತಹ ಒಂದು ಕೆಲಸ, ನೀವೇನೋ ಒಂದು ಅಂದ್ಕೊಂಡು ಕೆಲಸ ಮತ್ತು ಇಷ್ಟಾರ್ಥ ಸಿದ್ಧಿಗಳು ಆಗಬೇಕು, ಚೆನ್ನಾಗಾಗಬೇಕು ಅಂತಂದರೆ ಈ ಒಂದು ಪ್ರಭಾವಶಾಲಿಯಾದಂಥ ಒಂದು ಮಂತ್ರವನ್ನು ಜಪ ಮಾಡಬೇಕು. ಇದು ವಿಷ್ಣುವಿನ ಒಂದು ಆರಾಧನೆಗೆ ತುಂಬ ಸೂಕ್ತವಾದಂತಹ ಒಂದು ಸಮಯ ಆಗಿರೋದ್ರಿಂದ ನೀವೇನು ಮಾಡಿ ಅಂತಂದರೆ ನೀವು ಈ ಒಂದು ಮಂತ್ರವನ್ನು ಜಪ ನಿಧಾನಕ್ಕೆ ಹೇಳ್ತೀನಿ, ಬರ್ಕೊಳ್ಳಿ. ಅಥವಾ ನೀವು ಸ್ಲೋ ಮಾಡಿ, ವಿಡಿಯೋನ ಸ್ಲೋ ಮಾಡಿ ನೀವು ಬರ್ಕೊಳ್ಳಿ. 3 ಸರಿ ಹೇಳ್ತೀನಿ, ನೀವು ಬರ್ಕೊಳ್ಳಿ. ಏನಿಲ್ಲ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾದಂಥ ಮಂತ್ರ. ಭಾಳಷ್ಟು ಜನಕ್ಕೆ ಬಾಯಿಪಾಠ ಆಗಿರುತ್ತೆ. ಇದನ್ನು ನೀವು ಬೆಳಗ್ಗಿನ ಜಾವ ಅಂತಂದರೆ ಒಂದು 6:30 ಒಳಗಡೆ ನೀವು ಇದನ್ನು ಕನಿಷ್ಠ ಪಕ್ಷ 21 ಬಾರಿ 21 ದಿನ ಹೇಳಿದ್ರೆ ಸಾಕು. ನಿಮಗೆ ಅಂದುಕೊಂಡಂತಹ ಕೆಲಸಗಳು ಆಗೇ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಇದಂತೂ ಶತಸಿದ್ಧ ಗೊತ್ತಲ್ಲ. ನಿಧಾನಕ್ಕೆ ಇನ್ನೊಂದು ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇನ್ನೊಂದು ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಗೊತ್ತಲ್ಲ. ಅದಕ್ಕೋಸ್ಕರ ಈ ಒಂದು ಮಂತ್ರವನ್ನು 21 ಸಾರಿ ಹೇಳಿ. ನೀವು ಅಂದ್ಕೊಂಡಂಥ ಕೆಲಸ ಆಗಿಲ್ಲ ಅಂತಂದರೆ ಕೇಳಿ, 21 ದಿನ ಹೇಳಲೇಬೇಕು. ಧನುರ್ಮಾಸದಲ್ಲಿ ಕೂಡ ಹೇಳಬೇಕು. ಗೊತ್ತಲ್ಲ. ಈ ಧನುರ್ಮಾಸದಲ್ಲಿ ಏನಂತಂದರೆ ಸೂರ್ಯೋದಯ ಆದ ನಂತರ ಮಾಡುವಂತಹ ಒಂದು ಪೂಜೆ ಫಲ ಕೊಡಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ನೀವು ಈ ಒಂದು ಮಂತ್ರವನ್ನು ನೀವು ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಮದುವೆ ಆಗಬೇಕು, ಅಥವಾ ಮಕ್ಕಳಾಗಬೇಕು, ಅಥವಾ ಕೆಲಸ ಕಾರ್ಯಗಳಾಗಬೇಕು, ಅಥವಾ ನಿಮ್ಗೆ ಏನೇ ಒಂದು ಇದನ್ನು ಮಾಡಿಕೊಂಡು ಈ ಒಂದು ಪ್ರಭಾವಶಾಲಿ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ 100ಕ್ಕೆ 100% ರಿಸಲ್ಟ್ ಸಿಗುತ್ತೆ. 21 ದಿನ ಮಾಡಿದ್ರೆ ಸಾಕು ಅಂತಲ್ಲ. ಅದನ್ನು ಮಾಡ್ಕೊಳ್ಳಿ. ಇದು ಸೂರ್ಯೋದಯದ ಮುಂದೆ ಒಂದು ಕಂಡೀಷನು, ಸೂರ್ಯೋದಯದಕ್ಕಿಂತ ಮುಂಚೆ ಇದು ಆಗಬೇಕು. ಅದೆಲ್ಲ ಸ್ನಾನ ಮಾಡ್ಕೊಂಡು ಆರಾಮ ಮಾಡಿ ಅಂಗಾರ ಓಡ್ನಲ್ಲಿ ಹೇಳಿ
ಮಂತ್ರ ಒಳ್ಳೆಯದಾಗುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡೋಗಿ ಪ್ರತಿಷ್ಠಾಪನೆ ಮಾಡಿ. ಜೀವನದ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಗೆ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಸಲ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ